ಎಲ್ಲ ನನ್ನ ವೀಕ್ಷಕರೇ, ಅಭಿಷೇಕ್ ಮಾಡ್ತಾರೆ, ನಮಸ್ಕಾರಗಳು. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಮ್ಮೂರಲ್ಲಿ ಯುವಕ ಚೇತನ್ ಅಂತ ಹೇಳ್ಬಿಟ್ಟು ಹಸುಗಳು ಇದೆ, ಹೈನುಗಾರಿಕೆ ಮಾಡ್ತಾಯಿದ್ದಾರೆ. ಎಷ್ಟು ಹಸುಗಳಿದೆ ಮತ್ತು ಫೀಡ್ ಮ್ಯಾನೇಜ್ಮೆಂಟ್ ಯಾವ ಥರ ಇದೆ, ಎಷ್ಟು ಹಾಲು ಕೊಡ್ತವೆ, ಏನು ಕಾಸ್ಟ್ ಆಯಿತು, ಅದನ್ನು ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಸ್ನೇಹಿತರೆ ಬನ್ನಿ, ಕರ್ಕೊಂಡು ಹೋಗ್ತೀನಿ ಒಳಗಡೆ. ಹಾಂ ಶೈಲೇಜಲ್ಲಿ ಸ್ವಲ್ಪ ತಳಕ್ಕೆ ಹಾಕಿ ಮಿಕ್ಸ್ ಮಾಡಿದೆ. ಅದೇನು ಏನು ಏನು ಹೆಸರು ಅದು? ಮೆಟಾಬೊಲೈಟ್ ಮಿಕ್ಸ್. ಮೆಟಾಬೊಲೈಟ್ ಮಿಕ್ಸ್ ಅದು ಗಬ್ಬದ ಹಸುಗಳಿಗೆ ಮಾತ್ರ ಹಾಕೋದು ಮಾತ್ರ. ಹಾಂ ಅದನ್ನ ಹಾಕಿ ಕೊಟ್ಟರೆ ಹಸು ಕರು ಹಾಕ್ಬೇಕಾದ್ರೆ ಏನು ಸುಸ್ತು ಸೋಲು ಏನಿರಲ್ಲ, ಹಸು ಹೆಲ್ದಿ ಆಗಿರುತ್ತೆ. ಹಾಂ ಕೆತ್ತು ಚೆನ್ನಾಗಿ ಬಿಡ್ತಾನೆ. ಚೆನ್ನಾಗಿದೆ ಸೈಲೇಜು. ಸೈಲೇಜ್ ಚೆನ್ನಾಗಿದೆ. ಎಷ್ಟು ಕೊಡ್ತೀಯ ಒಂದು ದಿವಸಕ್ಕೆ, ಒಂದು ಟೈಮಿಗೆ? ಅಣ್ಣ ಈಗ ಗಬ್ಬದ ಸಾಲ ಒಂದು 10 kg ಒಳಗೆ ಕೊಡ್ತೀನಿ ಒಂದು ಟೈಮಿಗೆ. ದಿನಕ್ಕೆ ಒಂದು 20 kg ಲೆಕ್ಕ ಕೊಡ್ತೀನಿ. ಬೆಳಿಗ್ಗೆ ಒಂದು 10 kg ಲೆಕ್ಕಾಚಾರ, ಸಂಜೆ ಒಂದು 10 kg ಲೆಕ್ಕಾಚಾರ. ಗಬ್ಬಸಿಗೆ ಜಾಸ್ತಿ ಕೊಡಲ್ಲ, ಹಂಗಾಗಿ ಸೈಲೇಜ್ ಕಡಿಮೆ ಕೊಡ್ತೀನಿ. ಹಾಕಿದ್ಮೇಲೆ ಒಂದು 30 kg ತನಕ ಕೊಡ್ಬೇಕು. 30 kg ತನಕ ಕೊಡ್ಬೋದು. ಚೆನ್ನಾಗಿದೆ ಅಲ್ವ ಸೈಲೇಜು? ಸೂಪರ್ ಇದೆ ಸೈಲೇಜ್ ಮಾತ್ರ. ಒಳ್ಳೆ ಸ್ಮೆಲ್ ಇದೆ. ಒಳ್ಳೆ ಸ್ಮೆಲ್ ಇದೆ. ಎಲ್ಲಕ್ಕಿಂತ ಚೆನ್ನಾಗಿ ಚಾಪ್ ಆಗಿದೆ ನೋಡಿ, ಚೆನ್ನಾಗಿ ಇಷ್ಟಪಟ್ಟು ತಿಂತಾವೆ ಅವನ್ನೆಲ್ಲ. ಮತ್ತೆ ಅದನ್ನ ನೀಟಾಗಿ ಕಟ್ಟಿಡ್ಬೇಕಲ್ವಾ, ಗಾಳಿ ಆಡಿದ್ರೆ. ಹಾಂ ಗಾಳಿ ಆಡಿದ್ರೆ ನೋಡಿ, ನಮ್ಮ ಚೇತು ಈಗ ಹಸಿಗೆ ಸೈಲೇಜ್ ಆಗ್ತಾ ಇದ್ದಾನೆ. ಇದು ಯಾವುದು ತಳಿ? ಇದು ಗಿರ್ಲ್ಯಾಂಡ್ ಕ್ರಾಸ್. ಯಾವುದು ತಳಿ ಇದೆ ಚೇತು? ಇದು ಗಿರ್ಲ್ಯಾಂಡ್ ಕ್ರಾಸು. ಹಾಂ ಚೆನ್ನಾಗಿದೆ ಸರ್. 15 ದಿವಸಕ್ಕೆ ಕರ ಹಾಕುತ್ತೆ. ಎಲ್ಲಿಂದ ತಂದಿದ್ದು ಇದನ್ನ? ಕಡೂರಲ್ಲೇ ತಂದಿದ್ದು. ಹಾಂ ಚೆನ್ನಾಗಿದೆ ಹಸು. ಹೊಸ ಹಲ್ಲು ಹೊಸದ ಈಗ? ಎಷ್ಟನೇ ಸೋಲಿದು? ಇದು ಹಾಕಿರೋ 3ನೇ ಕರ. ಅಂದರೆ ಇನ್ನೂ ಮೊಳಕಾನೆ ಹೇಳ್ಬೇಕು ಅಂದರೆ ಇದು ಅಲ್ಲ, 3ನೇ ಕರ. ಎಷ್ಟು ಲೀಟ್ರ್ ಹಾಲು ಕೊಡ್ಬೋದು? ಅವರು 13 ಲೀಟರ್ ಕೊಟ್ಟಿದ್ದೆ ಓದ್ಸತಿ ಅಂತ ಹೇಳಿದ್ರು. 12 ಲೀಟರ್ ಅಂತೂ ಗ್ಯಾರಂಟಿ ಕೊಡುತ್ತೆ ಅಂದರು. ನಮ್ಮ ಮೇಂಟೈನಿಗೆ ಒಂದು 10 ಬರುತ್ತೆ, 10 ಮೇಲಾರು ಬರುತ್ತೆ. 10 ಮೇಲೆ ಅಲ್ಲ, ನಿಮ್ಮ ಮೇಂಟೆನೆನ್ಸ್ ಬರಲೇಬೇಕು ಬಿಡೋದು. ಇದಕ್ಕೆ ಫೀಡ್ ಗೀಡ್ ಮ್ಯಾನೇಜ್ಮೆಂಟ್ ಯಾವ ಥರ? ಬರೀ ಸೈಲೇಜ್ ಮಾತ್ರನೇ ಕೊಡ್ತಿರೋದು? ಸೈಲೇಜ್ ತಿಂದಾದ್ಮೇಲೆ ಕಾನ್ಸಂಟ್ರೇಷನ್ ಫೀಡ್ ಕೊಡ್ತೀರಾ? ಅದ್ರ ಜೊತೆಗೆ ಏನು ಮೆಕ್ಕೆಜೋಳ ಸಪ್ಪೆ ಗಿಪ್ಪೆ? ಮೆಕ್ಕೆಜೋಳ ಸಪ್ಪೆ ಹಣ ಈಗಿಲ್ಲವಲ್ಲ ನಮಗೆ, ಹಾಗಾಗಿ ಸೈಲೇಜ್ ತರಿಸಿರೋದು. ಒಣಮೇವು ಏನಾದರೂ ಕೊಡ್ತೀರಾ? ರಾಗಿ ಹುಲ್ಲು ಕೊಡ್ತೀರಾ? ನೋಡಿ ಸ್ನೇಹಿತರೆ, ನಮ್ಮ ಹುಡುಗ ಚೇತನ್ ಅಂತ ಹೇಳ್ಬಿಟ್ಟು ಮೊನ್ನೆ ತಗೊಬಂದಿನಿ ಹಸುನ. ಗಿರ್ಲ್ಯಾಂಡ್ ಕ್ರಾಸ್ ಇದು. ಚೆನ್ನಾಗಿದೆ ಹಸು. ಅದೇ ಒಳ್ಳೆ ಜಾತಿ ಹಸು. ನೋಡ್ರೆ ಗೊತ್ತಾಗ್ತದೆ, ಒಳ್ಳೆ ಮೈಕಟ್ಟಾಗಿ ಯಾವ ಥರ ಇದೆ ನೋಡಿ, ಚೆನ್ನಾಗಿದೆ. ಹೈನುಗಾರಿಕೆ ತೊಡಸ್ಕೊಂಡಿದ್ದಾನೆ ಹುಡುಗ. ಮತ್ತೆ ಇನ್ನೆಷ್ಟು ಬೇರೆ ಹಸುಗಳಿಲ್ವ ಚೇತನ್ ನಿಮ್ಮವು? ಹಾಂ ಎಷ್ಟು ಹಸು ಇದೆ? 3 ಇದೆ. 3 ಹಸು, 2 ಹಸು, 5 ಕರ, 3 ಕರ ಇದೆ. 2 ಹಸು 3 ಕರ. ಇನ್ನು ಜಾಸ್ತಿ ಇದ್ವಲ್ಲ? ಮಾರಿದ್ರಾ? ಎಷ್ಟು 2 ಮಾರದಾ? 3 ಮಾರಿ ಇದನ್ನು ತಗೊಂಬಂದಿದ್ದೀರಾ? ಇದೊಂದಕ್ಕೆ ಮೇಂಟೈನ್ ಮಾಡ್ಬೋದು. ಅವೆಲ್ಲ ಎಷ್ಟೆಷ್ಟು ಲೀಟ್ರ್ ಹಾಲು ಕರೆಯವು? ಹಾಂ ಈ ಮೇವು ಮಳೆ ಇಲ್ವಲ್ಲ, ಮೇವು ಕಡಿಮೆ ಆಯ್ತಲ್ಲ, ಅದೇ ಈಗ ಜಾಸ್ತಿ ಹಸುಗಳ್ನ ರಿಸ್ಕ್ ಮಾಡ್ಕೊಳ್ಳೋಕ್ಕಿಂತ ಒಂದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲೇ ಸ್ವಲ್ಪ ಜಾಸ್ತಿ ಲಾಭ ನೋಡಬೇಕು ಅನ್ನೋದು ನಿಮ್ಮ ಉದ್ದೇಶ. ಅವೆಲ್ಲ ಈಗ ಎಷ್ಟೆಷ್ಟು ಕೊಡ್ತೀವಿ? ಇರೋ ಹಸುಗಳು ಎಷ್ಟು ಲೀಟ್ರ್ ಹಾಲು ಕೊಡ್ತಾವೆ ಈಗ? ಒಂದು 6 ಲೀಟ್ರ್ ಕೊಡ್ತಾಯಿದೆ, ಒಂದು 3.5-4 ಲೀಟ್ರ್ ಬರ್ತದೆ. ಹೌದಾ? ಯಾವುದು ತಳಿ ಯಾವುದದು? ಒಂದು ಆಲಾ ಬ್ಲ್ಯಾಕು, ಒಂದು ಜರ್ಸಿ. ಒಂದು ಆಲಾ ಬ್ಲ್ಯಾಕು, ಒಂದು ಜರ್ಸಿ. ಪರವಾಗಿಲ್ಲ. ಒಂದು ಟೈಮಿಗೆ ಎಷ್ಟು ಲೀಟ್ರ್ ಹಾಲು ಹಾಕ್ತೀರಿ ಇವಾಗ? 8.5 ಲೀಟ್ರ್ ಹಾಕ್ತಾಯಿದ್ದೆ ನಮ್ಮ ಮನೆಗೆ ಇಟ್ಕೊಂಡು. 8ರಿಂದ 8.5 ಲೀಟ್ರು. ನೋಡಿ ಸ್ನೇಹಿತರೆ, ನಮ್ಮ ಚೇತು ನಿಮ್ಗೆ ಹೇಳೋದು ತೋರಿಸ್ತೀನಲ್ಲ, ಇದೇ ಗಿರ್ಲ್ಯಾಂಡ್ ಹಸು. ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಹಸುಗಳಾಗಲಿ ದನ ಕರುಗಳ ಮೇಲೆ ತುಂಬ ಪ್ರೀತಿ ಜಾಸ್ತಿ ಹುಡುಗಂಗೆ.
ಯಾಕೆ ಇಲ್ಲೇ ಕಟ್ಕೊಂಡಿರೋದು, ಹೊರಗಡೆ ಮೇಸ ಹೊಡ್ಕೊಂಡು ಹೋಗಿಲ್ಲ ಅಲ್ವಾ ಜೊತೆವನ್ನ? ಕೆಟ್ಲು ಬಿಟ್ರೆ ಒಂಚೂರು ಆಸೆ ಆಗುತ್ತೆ, ಬೇಡ ಅಂತೇಳಿ ಅವ್ರೆ ಮನೇಲೆ ಮೇಸು ಅಂದ್ರ ಹೊರಗಡೆ ಮೇದಿರ ಹಸನೇ ಇದು. ಕೆಟ್ಲು ಬಿಟ್ರೆ ಆಸರ ಆಗುತ್ತೆ ಜನಗಳ ಕಣ್ಣು, ಮನೇಲೆ ಇಲ್ಲಿ. ಆದರೆ ಆದಷ್ಟು ಈಗ ಒಳಗೆ ಮೇಂಟೈನ್ ಮಾಡೋದು ಮತ್ತು ಕಟ್ಟಬೇಕು ಅನ್ನೋದು ಒಳ್ಳೆಯದದ್ದು ಅಲ್ವಾ? ಈಗ ಹೊರಗಡೆ ಹೋಗಿ ಕಲ್ಲು ಪಲ್ಲು ತುಳಿದು ಗಾಯಪಾಯ ಆದರೆ ಸ್ವಲ್ಪ ಕಷ್ಟ ಹಸುಗಳಿಗೆ, ಮೆಡಿಕೇಷನ್ನು ಅದೆಲ್ಲ. ನೀವೆಲ್ಲ ಮೆಡಿಕೇಷನ್ ಎಲ್ಲ ಏನು ಮಾಡ್ತೀರಿ? ಈಗ ಮೇಜರಾಗಿ ಕೆಚ್ಚಲು ಬಾವು ಆಗುತ್ತಲ್ಲ, ನೀವು ನಿಮ್ಮ ಹಸುಗಳಲ್ಲಿ ಮೇಂಟೈನ್ ಮಾಡಿದೆ ಯಾವ್ದಾರ ಒಂದು ಪ್ರಾಬ್ಲಮ್ ಏನೋ ಆಗಿದೆಯಾ? ಯಾವ್ದು? ಓಕೆ. ಮತ್ತೆ ಲೋಳೆ ಸರ ಐಸು ತಿಕ್ತೀವಿ, ಅದನ್ನು ತಿಕ್ಬಿಟ್ರೆ ಅದು ಒಂದು ಲೆಕ್ಕಕ್ಕೆ ಬರುತ್ತೆ, ಕ್ಲಿಯರ್ ಆಗುತ್ತೆ. ನಿಮ್ಮಲ್ಲಿ ಎಷ್ಟು ಹೆಣ್ಕರುಗಳಿದಾವ? ಮೂರು ಹೆಣ್ಗರು ಇದೆ. ಹೆಣ್ಗರುಗಳು ಅದನ್ನೇ ನೀವು ಸ್ವಲ್ಪ ಅವನ್ನ ಚೆನ್ನಾಗಿ ಮೇಂಟೈನ್ ಮಾಡಿ ಅವನ್ನೇ ದೊಡ್ಡ ಮಾಡ್ಕೊಂಡು, ಅದೇ ಈಗ ಅವನು ಹೊರಗಡೆ ತರ್ತೀವಿ ಅನ್ನೋದಕ್ಕಿಂತ ನಮ್ಮಲ್ಲಿ ಹುಟ್ಟಿರೋ ಹೊಸ ಕರುಗಳನ್ನೇ ಮಾಡ್ಕೊಂಬಿಟ್ರೆ ಒಳ್ಳೇದು. ಈಗ ನಾವು ಎಲ್ಲೆಲ್ಲಿಂದ ತರ್ತೀವಿ, ಯಾವ ಕ್ವಾಲಿಟಿ ಇರಲ್ಲ ಹಸುಗಳು. ಹಾಂ, ಎಚ್ ಎಫ್ ಕ್ರಾಸ್ ಮಾಡಿಸಿದ್ರೆ ಓಕೆ. ಪ್ಯೂರ್ ಗಿರ್ಲ್ಯಾಂಡ್ ಬರುತ್ತೆ. ಅದೇ ಈಗ ನೀನು ಹೇಳೋ ಪ್ರಕಾರ ಈಗ ನಾವೇ ಮನೆಯಲ್ಲೇ ಬ್ರೀಡಿಂಗ್ ಮಾಡ್ಕೊಂಡು ಸಾಕೋದು ಬೆಟರು. ಸಂತೆಲೆಲ್ಲ ಸ್ವಲ್ಪ ಮೋಸ ಜಾಸ್ತಿ ಆಗುತ್ತೆ ಅನ್ನೋದೇ ಒಂದು ಉದ್ದೇಶ. ನೋಡಿ ಇವು ನಿಮ್ಮವೆಲ್ಲ ಚೇತು? ಇವೆಲ್ಲ ಹೇಳಿದ್ದೆ, ಎರಡು ಹಸು ಎರಡು ಕರುನಾ? ಬರ್ರಿ ಸೌಕರ್ಯ. ನೀವೇ ಸಾವುಕಾರ ಬಿಡ್ರಿ. ಶುಂಠಿ ಬೆಳೆಗಾರ ಆದರೂ ಹೈನುಗಾರಿಕೆಯಲ್ಲಿ ಇರೋದು ಎಲ್ರಿ? ಹೈನುಗಾರಿಕೆ ಮುಂದೆ ಯಾವ್ದ್ರಿ? ಹಾಂ, ಕೊತ್ತಂಬರಿ ಒಳ್ಳೆ ಬೆಳೆಯಾರ ನಾವು. ಯಾರು ಬೆಳೆದ್ರೆ ಬೆಳೆ, ನಾವು ರೈತರ ತಾನೆ. ಮತ್ತೆಲ್ಲ ಮೇಯ್ಸ್ಕೊಂಬಂದ್ರಿ. ಇವೆಲ್ಲ ಮೂರು ಹೆಣ್ಕರನ್ನ ಎಲ್ಲ? ಇದೆರಡು, ಅದೊಂದು. ಇವೆಲ್ಲ ನಿಮ್ಮ ಮನೇಲೆ ಹುಟ್ಟಿರೋ ಇವೆಲ್ಲ? ನೋಡಿ ಸ್ನೇಹಿತರೆ, ಇವರೇ ಮಲ್ಲಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಚೇತನ್ ಅವ್ರ ತಂದೆ. ಇವ್ರು ಸಣ್ಣ ಪುಟ್ಟ ಅವ್ರ ತೋಟದಲ್ಲಿ ಕೆಲಸ ಮಾಡ್ಕೊಳೋದು, ಮತ್ತು ಪೂರ್ತಿ ಹೈನುಗಾರಿಕೆಲ್ಲ ತೊಡಗಿಸ್ಕೊಂಡಿದ್ದಾರೆ ಇವರು ಫ್ಯಾಮಿಲಿನ ಪೂರ್ತಿ. ಈಗ ಹಸುಗಳು ಮಾಡಿದ್ದಾರೆ. ನೆಕ್ಸ್ಟು ಮತ್ತೆ ಇನ್ನೊಂದು ತೋರಿಸು ನಿಮಗೆ, ಕೋಳಿಗಳು ಸಾಕ್ತಾರೆ ನೋಡಿ. ಈಗ ಬೆಳಿಗ್ಗೆ ಎಷ್ಟು ಗಂಟೆ ಹೋದೆ ಮಲ್ಲಪ್ಪ? ಬೆಳಿಗ್ಗೆ ಮಧ್ಯಾಹ್ನ ಕೆಲಸ ಮಾಡ್ಕೊಂಡು ಮಧ್ಯಾಹ್ನ ಮೇಲೆ ಹೋಗ್ತೀವಿ. ನೋಡಿ ಈಗ ರೈತರ ಕೆಲಸ ಹೆಂಗೆ ಅಂತಂದರೆ, ಬೆಳಿಗ್ಗೆಯಿಂದ ಒಂದು ಕೆಲಸ, ಬೆಳಿಗ್ಗಿಂದ ಒಂದು 12 ಗಂಟೆ ತನಕ ಒಂದು ಕೆಲಸ ಮಾಡಿಬಿಟ್ಟು ಆಮೇಲೆ ಮತ್ತು ಮಧ್ಯಾಹ್ನ ಮೇಲೆ ಹಸುಗಳನ್ನ ಹೊಡ್ಕೊಂಡು ಮೇಯ್ಸ್ಲಿಗೆ ಹೊಡ್ಕೊಂಡು ಹೋಗಿದ್ದಾರೆ. ಪೂರ್ತಿ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ನೋಡಿ. ಇವರು ಈ ಮನೆಯಲ್ಲೇ ಹುಟ್ಟಿರೋಂಥ ಕರುಗಳು ಇವು 3, 2 ಹಸುಗಳಿದ್ದಾವೆ. ಈಗ ಮೊನ್ನೆ ಒಂದು ಗಿರ್ಲ್ಯಾಂಡ್ ತಂದಿದ್ದಾರೆ ಹಸುನ. ಚೆನ್ನಾಗಿ ಹೈನುಗಾರಿಕೆ ತೊಡಗಿಸ್ಕೊಂಡಿದ್ದಾರೆ. ನೋಡಿ ಯಾವುದಪ್ಪ ಹಾಕೋರನಾ? ರೆಡಿ ಚಪ್ಪಲಿ ಕ್ರಾಸು. ಅದು ಇದ್ಯಾವುದು? ಇದು ಆಲಾ ಬ್ಲಾಕು. ಅದು ಎಚ್ ಎಫ್, ಇದು ಆಲಾ ಬ್ಲಾಕು. ಅದು ಜರ್ಸಿ. ಇವೆಲ್ಲ 3 ನಿಮ್ಮ ಮನೇಲೇ ಹುಟ್ಟಿರೋಂಥ ಹೊಸ ಅದು ಮಾಡಿದ್ವಿ. ನೋಡಿ. ನೋಡಿ, ಒಂದು ದನ ಕರುಗಳು ಅಂತಂದರೆ ಅದಕ್ಕೆ ಮೇವಿನ ಒಂದು ನಿರ್ವಹಣೆ ಇದೆಲ್ಲ ತುಂಬ ಮುಖ್ಯ ಆಗುತ್ತೆ. ಇದಕ್ಕೋಸ್ಕರ ಇವರು ಬವಣೆ ನೋಡಿ, ಎಷ್ಟು ದೊಡ್ಡ ಬವಣೆ ಇದೆ ನೋಡಿ. ಚೇತು, ಎಷ್ಟು ಮಾರಿದ್ದು ಬವಣೆ? ಆಗಲ್ಲ, 111 ಪೆಂಡಿ, 311, ಸಾರಿ. ನೋಡಿ, ದಾವಣಗೆರೆದ ತಂದಿರತಕ್ಕಂಥ ಹುಲ್ಲಿದು ಎಷ್ಟು? 311 ಪೆಂಡಿ. ಒಂದು ಮಾರು ಖಾಲಿ ಆಯಿತು. ಒಂದು ಮಾರು ಖಾಲಿ ಆಗಿದೆ. ಎಷ್ಟು ದಿವಸ ಖಾಲಿ ಆಗಿದೆ ಇದು? ಒಂದೂವರೆ ತಿಂಗಳು 2 ತಿಂಗಳು ಆಯ್ತು. 1.5 ತಿಂಗಳು 2 ತಿಂಗಳಿಗೆ ನೋಡಿ ಒಂದು ಮಾರು ಖಾಲಿ ಆಗಿದೆ. ಅಂದ್ರೆ ಹಸುಗಳು ಒಳಗಡೆ ಹೋಗ್ತಾವಲ್ಲ, ಹಂಗಾಗಿ ಕಡಿಮೆ ಆಗ್ತದೆ. ಹಸುಗಳು ಮನೆಗಿದ್ರೆ ಬೇಗ ಖಾಲಿ ಆಗೋದು. ಹಸುಗಳು ಮನೆಗಿದ್ರೆ ಬೇಗ ಖಾಲಿ ಆಗೋದು. ಹೊರಗಡೆ ಹೊಡ್ಕೊಂಡು ಹೋಗೋದ್ರಿಂದ ಮೇಯ್ಸೋದ್ರಿಂದ ಹಸಿ ಹುಲ್ಲು ತಿಂದು ಬರ್ತವೆ. ಆ ಒಂದು ಕಾರಣಕ್ಕೋಸ್ಕರ ಸಂಜೆ ಟೈಮ್ ಒಂದು ಸ್ವಲ್ಪ ಕೊಡ್ತೀರಲ್ವಾ? ಸಂಜೆ ತಲೆಮೇವಿ ಮಾತ್ರ. ತಲೆನೋವಿಗೆ ಮಾತ್ರ.
ಇದು ಹೈಟ್ ಎಷ್ಟಿದೆ? ಅಣ್ಣ ಇದು ಒಂದು 15 ಅಡಿ ಐತೆ. 15 ಅಡಿ ಹೈಟು. ಅಗಲ? 15 ಅಡಿ ಅಗಲ ಒಂದು 2 ಮಾರು ಇತ್ತು ಅಗಲ. ಅಗಲ ಎಷ್ಟಿದೆ ಅಂದರೆ? ಅಗಲ 2 ಮಾರು. ಉದ್ದ? 2 ಮಾರು. ಉದ್ದ ಒಂದು 30 ಮೇಲಿದೆ ನೋಡಿ, 30 ಅಡಿ ಮೇಲಿದೆ ಬವಣೆ. ಇಷ್ಟು ಹಸುಗಳಿಗೆ ಇಷ್ಟು ಬೇಕು, ಇಲ್ಲ ಅಂದರೆ ಆಗಲ್ಲ. ಮೇಂಟೈನ್ ಮಾಡಲಿಕ್ಕೆ ತುಂಬ ಕಷ್ಟ. ನೋಡಿ ಕುರಿ ಸಾಕಣೆ ಮಾಡಿದ್ದಾರೆ ಮತ್ತು ಕೋಳಿ ಸಾಕಾಣಿಕೆ ಮಾಡಿದ್ದಾರೆ. ನೋಡಿ ಇವೆಲ್ಲ ಪ್ಯೂರ್ ನಾಟಿ ಅಲ್ವಾ? ಪ್ಯೂರ್ ನಾಟಿ. ಇವೆಲ್ಲ ಪ್ಯೂರ್ ನಾಟಿ. ನಿಮ್ಮ ಮನೆಯಲ್ಲೇ ಬೆಳೆದಿರೋದಲ್ವ ಇವು? ಮನೆ ನಿಮ್ಮ ಮನೆಯಲ್ಲೇ ಬೆಳ್ಕೊಂಡಿರೋದಂಥ ಕೋಳಿಗಳು ಇವೆಲ್ಲ. ಮೊಟ್ಟೆ ಗಿರೆಲ್ಲ ಮರಿ ಮಾಡಿಸ್ಕೊಂಡ್ಬಿಡ್ತೀರಾ? ಮರಿ ಮಾಡಿಸ್ತೀವಿ, ನಮಗೆ ಮಾರಲ್ಲ ಮೊಟ್ಟೆ. ಹಾಂ. ಮೊಟ್ಟೆ ಎಲ್ಲ ನೀವೇ ಇಟ್ಕೊಳ್ತೀರಾ, ಅದರಲ್ಲೇ ಮರಿ ಮಾಡಿಸ್ಕೊಂಡು ಅದರಲ್ಲೇ ಬ್ರೀಡಿಂಗ್ ಮಾಡ್ಕೊಂಡು ನೀವು ಹೆಚ್ಚಿಗೆ ಮಾಡ್ಕೊಳ್ತಿದ್ದೀರಾ ಕೋಳಿಗಳನ್ನ? ಒಂದು 20 ಕೋಳಿ ಕೊಡ್ತೀವಿ. 20 ಕೋಳಿ ಕೊಟ್ರಿ. ಹೆಂಗೆ ಕೊಟ್ರಿ? ಕೆಜಿ 400 ಅಣ್ಣ. 400 ರೂಪಾಯಿ ಕೆಜಿ ನಾಟಿ ಕೋಳಿ. ಪ್ಯೂರ್ ನಾಟಿ ಅಂದರೆ 400 ರೂಪಾಯಿ ಕೆಜಿ. 440 ರೂಪಾಯಿ ನಡೀತಾ ಇದೆ. 410 ರೂಪಾಯಿ. ಹ್ಞೂ. ನೋಡಿ ಸ್ನೇಹಿತರೆ, ಚೇತನ್ ಅವರು ಕುರಿ ಸಾಕಾಣಿಕೆ ಮಾಡಿದ್ದಾರೆ ಮತ್ತು ಹಸು ಸಾಕಾಣಿಕೆ ಮಾಡಿದ್ದಾರೆ, ಈ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ. ಈಗ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಅದ್ರ ಜೊತೆ ಈಗ ಅಡಿಕೆ ಸಸಿನೂ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ ಚೇತಿವು? ಅಣ್ಣ 6800 ಇದಾವೆ ಅಡಿಕೆ ಸಸಿ. 6800 ಅಡಿಕೆ ಸಸಿ ಇದೆ ನೋಡಿ. ಓದೋಷ್ಟು ಬಿಟ್ಟಿರಾವು, ಆರಿಸ್ಬಿಟ್ರಾವು. ಇವೆಲ್ಲ ಆರಿಸ್ಬಿಟ್ರವಲ್ವಾ? ಓದೋಷ್ಟು ಈಗ ಈ ಸತಿ ಮಾಡಿರೋದು ಈ ಪಾತಿಗಳು 6800 ಇದಾವೆ ಅಡಿಕೆ. 6800 ಇದೆ. ಹ್ಞೂ. ಎಲ್ಲ ನೀವೆಲ್ಲ ಮೊಳಕೆ ನೀವೇ ಮಾಡ್ಕೊಂಡಿರೋದಂತನ? ಸಾವುಕಾರ ತೋಟಗಳಿಗೆ ತಗೊಂಡು ಮೊಳಕೆನ ಮಾಡಿರ್ತಾವೆ. ಸಾವುಕಾರ ತೋಟದಲ್ಲಿ ನೀವು ತಗೊಂಡ್ಬಿಟ್ಟು ತಗೊಂಡು ಮೊಳಕೆನಾ? ಅಲ್ಲ, ಈ ಮೊಳಕೆ ಪ್ರೊಸೆಸ್ ಹೆಂಗೆ ಮಾಡ್ತೀರಾ? ಹೆಂಗೆ ತಗೊಬರ್ತೀರಾ? ಅಣ್ಣ ಆರಿಸಿ ಬೀಜದ ಗೊಟ್ಟ ಮರಗಳು, ಒಳ್ಳೆ ಪ್ರಾಯದ ಮರಗಳು ನೋಡ್ಕೊಂಡು 40ರಿಂದ 45 ವರ್ಷ ವಯಸ್ಸಿರ್ತಾವಲ್ಲ, ಆ ಮರಗಳು ನಾವು ನಮಗೆ ತಂದು ಕೊಡ್ತಾರೆ. ಇಲ್ಲೇ ನಮ್ಮೂರಾಗೆ ಅವನ್ನ ಮೊಳಕೆನ ಡೈರೆಕ್ಟ್ ಹಂಗೆ ಚಿಲ್ಲಿಂದ ನೆಲಕ್ಕೆ ಒಂದು ಗೋಣಿ ಚೀಲ ಹಾಕಿ ಮತ್ತೆ ಮೇಲೆ ಗೋಣಿ ಚೀಲ ಹಾಕಿ ನೀರು ಎನಿ ಟೈಮ್ ಬಿಡೋದು. ನೀರು ಮೊಳಕೆ ಮಾಡಿಸ್ಕೊಳ್ತೀರಾ? 2 ತಿಂಗಳು 2 ತಿಂಗಳಿಗೆ ಮೊಳಕೆ ಬರ್ತಾವೆ. ಮೊಳಕೆ ಬಂದು ಇದನ್ನ ಪ್ಯಾಕೆಟ್ ಮಾಡ್ತೀವಿ. ಪ್ಯಾಕೆಟ್ ಮಾಡ್ತಾರೆ. ಇದು ಎಷ್ಟು ಕೆಜಿ ಪ್ಯಾಕೆಟ್ ಇದು? ಇದು 1 kg ಪ್ಯಾಕೆಟ್. 1 kg ಪ್ಯಾಕೆಟ್ ಇದು. 1 kg ಪ್ಯಾಕೆಟ್. ಈಗ ಎಷ್ಟು ತುಂಬಿದ್ರಿ ಅಂತಂದ್ರಿ? 6800 ತುಂಬಿದ್ವಿ. 6800 ತುಂಬಿದ್ದೀರಾ? ಹ್ಞೂ.